ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯವನ್ನು ನಾನು ಯಾವ ರೀತಿಯಾಗಿ ಆಚರಣೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಪೂಜೆಗೆ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೆ, ಹಾಗೆ ನೈವೇದ್ಯಕ್ಕೋಸ್ಕರ ಅಂತೇಳಿ ಏನನ್ನ ಮಾಡ್ಕೊಂಡಿದ್ದೆ, ಮತ್ತು ಪೂಜೆಯನ್ನು ಯಾವ ರೀತಿ ಎಲ್ಲ ನಾನು ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸಹ ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋವನ್ನು ನೋಡಿ. ಮೊದಲಿಗೆ ಇಲ್ಲಿ ಬೆಳಗ್ಗೆನೆ ಎದ್ದ ತಕ್ಷಣ ನಾನು ಹೊರಗಡೆ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಅಕ್ಷಯ ತೃತೀಯನ್ನ ಈ ಬಾರಿ ಭಾನುವಾರನೂ ಸಹ ಆಚರಣೆಯನ್ನು ಮಾಡಿದ್ರು, ಹಾಗೆ ಸೋಮವಾರನೂ ಸಹ ಆಚರಣೆಯನ್ನು ಮಾಡಿದ್ರು. ಭಾನುವಾರ ಸುಮಾರು 10:30 10:45 ಅಷ್ಟರಲ್ಲಿ ಶುರುವಾದರೆ ಮತ್ತೆ ಸೋಮವಾರ ಒಂದು 7:45 ತನಕನೂ ಏನಿತ್ತು ನಮಗೆ ಒಂದು ಮುಹೂರ್ತ ಇತ್ತು. ಹಾಗಾಗಿ 2 ದಿನಗಳ ಕಾಲನೂ ಸಹ ಏನು ಮಾಡಿದ್ದಾರೆ, ಆಚರಣೆಯನ್ನು ಮಾಡಿದ್ದಾರೆ. ಹೇಳ್ಬೇಕಂತ ಹೇಳಿದ್ರೆ ಜಾಸ್ತಿ ಜನರು ಭಾನುವಾರನೇ ಆಚರಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ನೈಟೇ ನಾನು ಮನೆಯೆಲ್ಲವನ್ನ ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಜಸ್ಟ್ ಏನಿದೆಯೋ ಜಾಸ್ತಿ ತುಂಬ ಗಲೀಜಾಗಿರುತ್ತಲ್ವ, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೇ ಊರಿಂದ ಬಂದಿದ್ವಿ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಬೆಳಗ್ಗೆ ಜಸ್ಟ್ ಹಾಗೆ ಈಗ ಮಲಗಿದ್ದು ಎದ್ದಿರ್ತೀವಲ್ವ, ಸೊ ಇನ್ನೊಂದು ಟೈಮ್ ಮನೆಯನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಉಪ್ಪು ನೀರು ಅಥವಾ ಅರಿಶಿಣದ ನೀರು ಅಥವಾ ಯಾವುದಾದ್ರೂ ಗಂಗಾ ಜಲ ಯಾವುದೇ ಇದ್ರೂ ಸಹ ಆ ರೀತಿಯಾಗಿ ನಾನು ಏನು ಮಾಡ್ತೀನಿ, ಈ ಪೂಜೆ ಮಾಡೋ ಟೈಮಲ್ಲಿ ಇನ್ನೊಂದು ಟೈಮ್ ಏನು ಮಾಡ್ತೀನಿ, ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡಿಕೊಂಡು ನಾನು ಸಹ ಸ್ನಾನವನ್ನು ಮುಗಿಸ್ಕೊಂಡು ಬಂದಿದ್ದಾಯಿತು. ಬೇಗನೆ ಪೂಜೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ 7:30 ಅಷ್ಟರಲ್ಲೇ ಇತ್ತಲ್ವ ಮುಹೂರ್ತ, ಆದ್ರಿಂದ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೂ ಸಹ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಹೇಗೂ ಸೋಮವಾರ ಕೂಡ ಬಸವ ಜಯಂತಿ ಇತ್ತಲ್ವ, ಹಾಗಾಗಿ ನಾನು ಅಕ್ಷಯ ತೃತೀಯ ಪೂಜೆ ಹಾಗೆ ಬಸವ ಜಯಂತಿ ಪೂಜೆ ಎರಡನ್ನೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೋಮವಾರನೇ ಪೂಜೆಯನ್ನು ಮಾಡಿಕೊಂಡೆ. ಭಾನುವಾರ ಯಾವುದೇ ರೀತಿಯಾದಂಥ ಪ್ರಿಪ್ರೇಷನನ್ನು ನಾನು ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗಂತೇಳಿ ಏನು ಮಾಡಿದೆ, ನಾನು ಸೋಮವಾರನೇ ಪೂಜೆಯನ್ನು ಮಾಡಿಕೊಂಡೆ. ಭಾನುವಾರ ಎಲ್ಲವನ್ನ ಸಹ ಕ್ಲೀನ್ ಮಾಡಿಬಿಟ್ಟು ಇವಾಗ ಅಕ್ಷಯ ತೃತೀಯ ದಿನ ಕೆಲವೊಂದು ವಸ್ತುಗಳನ್ನು ಖರೀದಿಯನ್ನು ಮಾಡಬೇಕಂತ ಹೇಳ್ತಾರೆ. ಇವಾಗ ಉಪ್ಪನ್ನು ಖರೀದಿಯನ್ನು ಮಾಡಿದ್ರೆ ಮನೆಗೆ ತಗೊಂಡು ಬಂದರೆ ಋಣಬಾಧೆ ತೀರುತ್ತೆ ಅಥವಾ ಸಾಲ ತೀರುತ್ತೆ ಅಂತ ಹೇಳ್ತಾರೆ. ಹಾಗೆ ಚಿನ್ನವನ್ನು ಖರೀದಿಯನ್ನು ಮಾಡಿದ್ರೆ ಮನೆಯಲ್ಲಿ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ, ಧನದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಮನೆಯಲ್ಲಿ ಮನಃಶಾಂತಿ ದೊರಕುತ್ತೆ ಅಂತ ಹೇಳ್ತಾರೆ. ಮತ್ತು ಅರಿಶಿಣ ಕುಂಕುಮವನ್ನು ಖರೀದಿ ಮಾಡ್ಕೊಂಡು ಬಂದರೆ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಹೊಸ ಪೊರಕೆಗಳನ್ನು ತಂದರೆ ಕಷ್ಟ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಅಡಿಗೆ ಸಾಮಾನುಗಳು ಅಂದರೆ ದಿನಸಿ ಸಾಮಾನುಗಳನ್ನು ತಂದರೆ ದರಿದ್ರತೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಪುಸ್ತಕಗಳನ್ನು ತಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಇವೆಲ್ಲ ವಸ್ತುಗಳನ್ನ ಖರೀದಿ ಮಾಡೋದಕ್ಕೂ ಸಹ ಒಂದೊಂದು ರೀತಿಯಾದಂಥ ಒಂದು ಲಾಭಗಳು ದೊರೆಯುತ್ತೆ. ಇಲ್ಲಿ ನಾನು ಅಕ್ಷಯ ಪಾತ್ರೆಯನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ರೆಡ್ ಬಟ್ಟೆಯನ್ನು ತಗೊಂಡಿದ್ದೀನಿ, ಕಾಟನ್ ಬಟ್ಟೆಯನ್ನು. ಅದಕ್ಕೆ ನಾನು 9 ಕಾಯಿನ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 6 ಕಮಲಾಕ್ಷಿ ಬೀಜಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 6 ಬಟ್ಟಲಡಿಕೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 6 ಗೋಮತಿ ಚಕ್ರವನ್ನು ಸೇರಿಸ್ತಾ ಇದ್ದೀನಿ. 6 ಕವಡೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಶ್ರೀಫಲ ಸೇರಿಸ್ತಾ ಇದ್ದೀನಿ. ಹಾಗೆ 6 ಏಲಕ್ಕಿ ಮತ್ತೆ ಎಡಮುರಿ ಮತ್ತೆ ಬಲಮುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಮೋತಿ ಶಂಕುವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 6 ಲವಂಗಗಳನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತೇಳಿ. ಹಾಗೆಯೇ 21 ಗುಲಗಂಜಿಗಳನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಅರಿಶಿಣದ ಕೊಂಬನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 2 ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಾವಂಚದ ಬೇರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಸಹ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತೇಳಿ ಇವಾಗ ಅದಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನ ಸೇರಿಸಿ ಒಂದು ಹಳದಿ ದಾರದಿಂದ ನಾನು ಏನು ಮಾಡ್ತೀನಿ, ಒಂದು ಗಂಟನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿಯಾಗಿ ಹಳದಿ ದಾರವನ್ನೇ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ಕೆಂಪು ದಾರ ಬೇಕಂದ್ರೂ ಸಹ ನಾವಿಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು. ಹಳದಿ ಅಥವಾ ಕೆಂಪು ದಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವೈಟ್ ದಾರನೇ ಇರುತ್ತಲ್ಲ, ಅದಕ್ಕೇನೆ ಸ್ವಲ್ಪ ಅರಿಶಿನ ಅಥವಾ ಕುಂಕುಮವನ್ನ ಹಚ್ಕೊಂಡ್ರೆ ಆಯ್ತು. ಈ ರೀತಿಯಾಗಿ ಗಂಟನ್ನ ಕಟ್ಕೊಂಡು ಅದಕ್ಕೂ ಸಹ ನಾನಿಲ್ಲಿ ಅರಿಶಿನ ಕುಂಕುಮವನ್ನ ಹಚ್ಚಿ ಪೂಜೆಯನ್ನ ಮಾಡಿಕೊಂಡು ಅದನ್ನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅಕ್ಷಯ ಪಾತ್ರೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಸಹ ಹೊಸ ಮಡಿಕೆಯನ್ನೇ ತಂದು ಯೂಸ್
ಯೂಸ್ ಮಾಡ್ಕೊಳ್ತಾರೆ. ಆದರೆ ನಾನು ಮಡಿಕೆ ಬದಲು ಈ ಚೆಂಬನ್ನೇ ಯೂಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗೂ ಸಹ ನಾವು ಪೂಜೆಯನ್ನು ಮಾಡ್ಕೋಬೋದು. ಇಲ್ಲ ಹೊಸದೇ ತರಬೇಕು, ಹೊಸ ಮಡಿಕೆಯನ್ನೇ ಪ್ರತಿ ವರ್ಷವೂ ತರಬೇಕು ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಆದರೆ ನಾನಂತೂ ಇದೇ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಈ ಚೆಂಬಿನ ಮೇಲೆ ರೆಡ್ ಕುಂಕುಮವನ್ನು ಕಲಸ್ಕೊಂಡು ಶ್ರೀಮನ್ನ ಬೀಜಾಕ್ಷರಿಯನ್ನು ಬರೆದಿದ್ದೀನಿ. ಅದಾದ ನಂತರ ಅದಕ್ಕೆ ಎರಡೂ ಕೈಯಿಂದ ಸೇರಿಸಿ ಒಂದು ಅಕ್ಕಿಯನ್ನು, ಬೊಗಸೆ ಅಕ್ಕಿಯನ್ನು ಅದಕ್ಕೆ ಹಾಕಿದ್ದೀನಿ. ಅದಾದ ನಂತರ 3 ಟೈಮ್ ಹಾಕ್ಬೇಕಂತೇಳಿ ಮೇಲೆ ಇನ್ನೊಂದು ಸ್ವಲ್ಪ 2 ಟೈಮ್ ಹಾಕಿದ್ದೀನಿ. ಇವಾಗ ನಾನು ಕಟ್ಟಿ ಇಟ್ಕೊಂಡಿದ್ದಂಥ ಗಂಟನ್ನು ಅದರೊಳಗಡೆ ಸೇರಿಸಿ ಒಂದು ಬೆಳ್ಳಿ ಮತ್ತು ಚಿನ್ನದ ಉಂಗುರವನ್ನು ಹಾಕ್ತಾ ಇದ್ದೀನಿ. ಹಾಗೆ 500 1 ರೂಪಾಯಿ ಕಾಯಿನನ್ನು ಹಾಕಿಬಿಟ್ಟು ಗ್ರೀನ್ ಕಲರ್ ಕುಂಕುಮ ಇರುತ್ತಲ್ಲ ಅದನ್ನು ಸಹ ಅದರೊಳಗಡೆ ಹಾಕಿ ಇವಾಗ ಮುಚ್ಚಿದ್ರೆ ಅಕ್ಷಯ ಪಾತ್ರೆ ಸಹ ರೆಡಿ ಆಯಿತು. ಇದಾದ ನಂತರ ನಾನು ಎಲ್ಲಿ ಯಾವ ಮಣೆಯ ಮೇಲೆ ನಾನು ಪೂಜೆಯನ್ನು ಮಾಡ್ತೀನೋ ಆ ಒಂದು ಮಣೆಯ ಮೇಲೆ ಲಕ್ಷ್ಮೀ ಕುಬೇರ ರಂಗೋಲೆಯನ್ನು ಸಹ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಕ್ಷಯ ತೃತೀಯ ದಿನ ಈ ಒಂದು ಹೊಸ ಪದಾರ್ಥಗಳನ್ನು ನಾನು ಏನೇನು ಹೇಳಿದೆ ಅದೆಲ್ಲವನ್ನು ತರೋದು ಎಷ್ಟು ಮುಖ್ಯನೋ ಹಾಗೆ ದಾನ ಮಾಡ್ತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ, ಅಷ್ಟೇ ಪ್ರಾಮುಖ್ಯತೆ ಇದೆ ಅಂತಲೂ ಸಹ ಹೇಳ್ತಾರೆ. ಹಾಗೆಯೇ ಚಿನ್ನ ಬೆಳ್ಳಿಯನ್ನು ತರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಉಪ್ಪು, ಪೊರಕೆ ಅಥವಾ ದಿನಸಿ ಸಾಮಗ್ರಿಗಳನ್ನು ಸಹ ತರ್ಬೋದು ಅನ್ನೋದು ಸಹ ಹೇಳ್ತಾರೆ. ನಿಮ್ಮ ನಂಬಿಕೆಗೆ ನಿಮಗೆ ಏನೇನು ಸಾಧ್ಯ ಆಗುತ್ತೋ ಆ ರೀತಿಯಾಗಿ ನೀವೇನು ಮಾಡ್ಬೋದು, ನಿಮ್ಮ ಒಂದು ಪೂಜೆಗಳನ್ನು ಮಾಡ್ಕೋಬೋದು. ನಿಮಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ನೀವು ಪೂಜೆಗಳನ್ನು ಮಾಡ್ಕೋಬೋದು. ಕೈಯಲ್ಲಿ ಆಗದಿರತಕ್ಕಂಥ ಪೂಜೆ ಎಲ್ಲ ಮಾಡೋದು ಬೇಡ. ಮನಸ್ಸು ತೃಪ್ತಿಯಾಗಿ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಪೂಜೆಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಈ ಒಂದು ದಿನ ಪೂರ್ತಿ ದಿನನೂ ಸಹ ಒಂದು ಶುಭಕರವಾದಂತಹ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಹೊಸಮನೆಗೆ ಹೋಗ್ತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ದಿನದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ದಿನಗಳಲ್ಲಿ ಒಂದಷ್ಟು ಮುಹೂರ್ತಗಳಂತ ಇರುತ್ತೆ ಅಷ್ಟೇ. ಆದರೆ ಈ ಅಕ್ಷಯ ತೃತೀಯ ದಿನ ಅಂದು ಅಥವಾ ಯುಗಾದಿ ದಿನದಂದು ಇನ್ನೂ ಒಂದು 2-3 ದಿನಗಳು ಬರುತ್ತಲ್ಲ ಹಬ್ಬಗಳು, ಆ ದಿನ ಪೂರ್ತಿ ಏನಿರುತ್ತೆ ಒಳ್ಳೆ ದಿನಗಳಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಪೂರ್ತಿ ದಿನ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕೆ ಏನು ಮಾಡ್ತಾರೆ, ಈ ಒಂದು ದಿನವನ್ನು ಬಳಸ್ಕೊಳ್ತಾರೆ. ಇವಾಗ ಅಕ್ಷಯ ಪಾತ್ರೆಯನ್ನು ರೆಡಿ ಮಾಡ್ಕೊಂಡಿದ್ದಾಯಿತು, ಹಾಗೆಯೇ ರಂಗೋಲೆಯನ್ನು ಬಿಡಿಸ್ಕೊಂಡಿದ್ದಾಯಿತು. ನಾನು ಪಾತ್ರೆಯನ್ನು ಯಾವ ಒಂದು ತಟ್ಟೆಯಲ್ಲಿ ಇಡ್ತೀನೋ ಅಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರೆದು ಇಟ್ಕೊಳ್ತಾ ಇದ್ದೀನಿ. ಈ ಗಣೇಶನಿಗೆ ಪ್ರಿಯವಾದಂಥ ಒಂದು ಸ್ವಸ್ತಿಕ್ ಚಿಹ್ನೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದು ವಿಘ್ನ ವಿನಾಶಕನ ಒಂದು ನೆನಪನ್ನು ಮಾಡಿಕೊಂಡು ಕಾರ್ಯಗಳನ್ನು ಮಾಡ್ತೀವಲ್ವ, ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೂಜೆಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಜೊತೆಗೇನೆ ನೈವೇದ್ಯಕ್ಕೂ ಸಹ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನಿವತ್ತು ಸಪಾದ ಭಕ್ಷ್ಯವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಲೋಟ ಹಾಲು, ಅಂದರೆ ನಾನು ಯಾವ ಬೌಲಲ್ಲಿ ತಗೊಳ್ತೀನೋ ರವೆಯನ್ನು ಆ ಬೌಲಲ್ಲಿ 1 ಲೋಟ ಹಾಲು ಹಾಗೆ 2 ಲೋಟ ನೀರನ್ನು ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಸೇಮ್ ಒಂದರಲ್ಲೇ ಏನು ಮಾಡ್ತಾ ಇದ್ದೀನಿ, ಮತ್ತು ಅದನ್ನೆಲ್ಲ ದ್ರಾಕ್ಷಿ ಗೋಡಂಬಿಯನ್ನೆಲ್ಲ ತೆಗಿತಾ ಇಲ್ಲ, ಒಟ್ಟಿಗೆ ಸಹ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿಯನ್ನು ಹುರಿದ್ಬಿಟ್ಟು ಅದ್ರ ಜೊತೆನೇ ಏನು ಮಾಡಿದ್ದೀನಿ, ರವೆಯನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರಿದಾದ ನಂತರ ಕಾದಿದ್ದಂತಹ ಹಾಲನ್ನು ಅದ್ರ ಜೊತೆ ಸೇರಿಸಿ ಅದು ಚೆನ್ನಾಗಿ ಬೆಂದಾದ ನಂತರ ಒಂದು ಪಚ್ಚ ಬಾಳೆಹಣ್ಣನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಪಚ್ಚ ಬಾಳೆಹಣ್ಣನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದೆಲ್ಲ ತುಂಬ ಚೆನ್ನಾಗಿ ಬೆಂದಾದ ನಂತರ ಬಿಳಿ ಮತ್ತು ಕೆಂಪು ಕಲ್ ಸಕ್ಕರೆ ಎರಡೂ ಸಕ್ಕರೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಲ್ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಕೊನೆಯದಾಗಿ ನಾನು ಏಲಕ್ಕಿಯನ್ನು ಹಾಕ್ತೀನಿ. ಅದಿಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಏಲಕ್ಕಿ ಹಾಕಿದ್ದು, ಹಾಗಾಗಿ ತುಂಬ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರುತ್ತಲ್ಲ, ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ. ಮತ್ತು ಲೋ ಫ್ಲೇಮನ್ನು ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಮೆತ್ತಗಾಗೋ ತನಕ ಬೇಯಿಸಾದ ನಂತರ ಇವಾಗ ಕೊನೆಯದಾಗಿ ನಾನು ಕೊಬ್ಬರಿ ತುರಿಯನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಕೆಲವೊಂದು ಟೈಮ್ ಮಾಡುವಾಗ ಪದೇ ತುಪ್ಪವನ್ನು ಹಾಕ್ತಾ ಇರ್ತಾರೆ, ಅಷ್ಟೊಂದು ತುಪ್ಪವನ್ನು ಹಾಕ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ. ಕೊನೆಯದಾಗಿ ನೈವೇದ್ಯಕ್ಕೆ ಇಡುವಂಥ ಸಂದರ್ಭದಲ್ಲಿ ಅದರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಕೂತ್ಕೊಂಡು ಆದಮೇಲೆ ನಾವು ಮತ್ತೆ ನೈವೇದ್ಯವನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತೇಳಿ ಏನು ಮಾಡಿದ್ದೀನಿ, ಮೊದಲೇ ನಾನು ನೈವೇದ್ಯವನ್ನು ರೆಡಿಯನ್ನು ಮಾಡ್ಕೊಂಡಿದ್ದೀನಿ. ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಿದ್ದಾಗಿತ್ತು. ಇವಾಗ ಜಸ್ಟ್ ಈ ಒಂದು ಪೂಜೆಯನ್ನು ಮಾಡ್ಕೋಬೇಕಿತ್ತು ಅಷ್ಟೇ.
ಇವಾಗ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ನಾನು ಯಾವ ಪೀಠದ ಮೇಲೆ ರಂಗೋಲಿಯನ್ನು ಬಿಟ್ಕೊಂಡಿದ್ನೋ ಅದರ ಮೇಲೇನೆ ತಟ್ಟೆಯನ್ನು ಇಟ್ಟು ಒಂದು ಸ್ವರ್ಣಲಕ್ಷ್ಮಿ ಫೋಟೋ ಇತ್ತು, ಅದನ್ನು ಸಹ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದ ಚೆಂಬನ್ನು ನಾನೇನು ಅಕ್ಷಯ ಪಾತ್ರೆಯನ್ನು ಮಾಡ್ಕೊಂಡಿದ್ದೋ ಅದನ್ನು ಆ ತಟ್ಟೆ ಮೇಲೆ ಇಟ್ಟು ಒಂದು ಬೌಲಲ್ಲಿ ನಾನಿಲ್ಲಿ ಉಪ್ಪನ್ನು ತಗೊಂಡಿದ್ದೀನಿ, ಒಂದು ಬೌಲಲ್ಲಿ ಬೇಳೆಕಾಳುಗಳನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಬೌಲಲ್ಲಿ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ. ಯಾವ್ದ್ಯಾವ್ದನ್ನ ಯಾವ್ಯಾವ ಥರ ನೀವುಗಳು ಇಟ್ಕೋಬೇಕೋ ನಿಮ್ಮ ಇಚ್ಛೆಯಂತೆ ನೀವು ಇಟ್ಕೊಳ್ಳಿ. ಹಾಗೆ ಅದಕ್ಕೆ ಒಂದೆರಡು ದೀಪವನ್ನು ಅಂಟಿಸೋದಿಕ್ಕೆ ಅಂತೇಳಿ ದೀಪವನ್ನು ಸಹ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಅಕ್ಷಯ ಪಾತ್ರೆ ಒಳಗಡೆನೆ ಉಪ್ಪನ್ನು ತುಂಬಿಸುವಂತ ವಾಡಿಕೆಗಳು ಸಹ ಇರುತ್ತೆ. ನಾನಿಲ್ಲಿ ಉಪ್ಪನ್ನು ತುಂಬಿಸ್ಕೊಂಡಿಲ್ಲ, ಅಕ್ಕಿಯನ್ನ ತುಂಬಿಸ್ಕೊಂಡಿದ್ದೀನಿ. ಹಾಗೆ ಎಲ್ಲಾ ದೀಪಗಳಿಗೂ ಸಹ ನಾನಿಲ್ಲಿ ಜಾವತ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಒಂದು ದೇವ್ರ ಮನೆಯಲ್ಲಿ ಜಾವತ್ ಪೌಡರು ಮತ್ತು ಈ ಗ್ರೀನ್ ಕಲರ್ ಕುಂಕುಮ ಇರುತ್ತಲ್ಲ, ಇದನ್ನೆಲ್ಲವನ್ನು ಸಹ ಇಟ್ಕೊಂಡ್ರೆ ದೇವ್ರ ಮನೆಯಲ್ಲಿ ಇವಾಗ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನವೆಲ್ಲ ಅದೊಂದು ನಮಗೆ ಪಾಸಿಟಿವ್ ವೈಬ್ ಬರ್ತಾ ಇರುತ್ತಲ್ಲ, ಒಂಥರ ಸ್ಮೆಲ್ಲು ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತಲ್ಲ. ಈ ರೀತಿ ವಸ್ತುಗಳನ್ನೆಲ್ಲ ಮನೆಯಲ್ಲಿ ನಾವು ಯೂಸ್ ಮಾಡಿದಾಗ ಮನೆಯಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಹಾಗಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಸಹ ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಇವಾಗ ನಾನು ಅಕ್ಷಯ ಪಾತ್ರೆಯನ್ನು ಎಲ್ಲಿ ರೆಡಿ ಮಾಡಿದ್ದೆ ಅಲ್ಲಿ ದೀಪವನ್ನು ಅಂಟಿಸಾದ ನಂತರ ನಾನು ಮನೆಯಲ್ಲಿ ದೇವರ ಮುಂದೆನೂ ಸಹ ದೀಪವನ್ನು ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ಇಲ್ಲಿ ನಾನು 108 ಕಾಯಿನ್ಗಳನ್ನು ಯಾವಾಗಲೂ ಸಹ ತೆಗೆದು ಇಟ್ಕೊಂಡಿರ್ತೀನಿ. ಅಷ್ಟೋತ್ತರಕ್ಕೆ ಶತನಾಮಾವಳಿ ಅಷ್ಟೋತ್ತರವನ್ನು ಮಾಡ್ತೀವಲ್ವಾ, ಸೊ ಅದಕ್ಕೋಸ್ಕರ ಅಂತೇಳಿ ಈ ರೀತಿ ಕಾಯಿನ್ಗಳನ್ನು ಇಟ್ಕೊಂಡಿರ್ತೀನಿ. ಇದರಿಂದ ನಾನು ಏನು ಮಾಡಿದೆ, ಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿಕೊಂಡೆ. ಅದನ್ನು ಬೇಕಂದ್ರೂ ಸಹ ಹೇಳ್ಕೋಬೋದು, ಅಥವಾ ನಮಗೇನು ಹೇಳ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅಂತಾದರೆ ಏನು ಮಾಡ್ಬೋದು, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋದನ್ನೇ 108 ಬಾರಿ ಸಹ ಹೇಳ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೋದು. ಸೊ ಹಾಗಾಗಿ ಮತ್ತೆ ಹೂವಿಂದ ಸಹ ಪೂಜೆಯನ್ನು ಮಾಡ್ಕೋಬೋದು, ಈ ರೀತಿ ಕಾಯಿನಿಂದ ಸಹ ಪೂಜೆ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲಗಳಿರುತ್ತೋ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೋದು. ನಾನು ಈ ರೀತಿ 108 ಕಾಯಿನ್ಗಳನ್ನು ಇಟ್ಕೊಂಡಿರ್ತೀನಿ. ಹಾಗಾಗಿ ಈ ರೀತಿಯಾಗಿ ನಾನು ಏನು ಮಾಡಿದೆ, ಪೂಜೆಯನ್ನು ಮಾಡಿಕೊಂಡೆ. ಹಾಗೆ ಈ ದಿನದಂದು ಎಲ್ಲರಿಗೂ ಸಹ ಲಕ್ಷ್ಮಿಯ ಒಂದು ಕೃಪೆ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ದರಿದ್ರಗಳು ನಾಶ ಆಗುತ್ತೆ ಮತ್ತು ಸಮೃದ್ಧಿ ಸಿಗುತ್ತೆ ಅಂತೇಳಿ ಸಾಮಾನ್ಯವಾಗಿ ಈ ದಿನದಂದು ಒಂದು ಒಳ್ಳೆ ಪೂಜೆಗಳನ್ನು ಮಾಡ್ಕೊಳ್ತಾರೆ. ದೇವಸ್ಥಾನಗಳಿಗೂ ಸಹ ಹೋಗಿ ಬರ್ತಾರೆ. ಹಾಗೆ ಈ ದಿನದಂದೇ ಪೌರಾಣಿಕ ಕಥೆಯಾದಂತಹ ಒಂದು ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿ ಇರಬೇಕಾದ್ರೆ ದ್ರೌಪದಿಗೆ ಶ್ರೀಕೃಷ್ಣ ಅವರು ಯಾವತ್ತೂ ಸಹ ಊಟಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅಕ್ಷಯ ಪಾತ್ರೆಯನ್ನ ಕೊಟ್ಟರು ಅನ್ನೋ ಒಂದು ನಂಬಿಕೆನೂ ಸಹ ಇದೆ. ಈ ದಿನದಂದು ಏನೇ ದಾನವನ್ನ ಮಾಡಿದ್ರು ಹಾಗೆ ಏನೇ ಮನೆಗೆ ತಂದ್ರು ಅನ್ನೋದು ಅಕ್ಷಯವಾಗುತ್ತೆ, ಅಂದ್ರೆ ಅದು ಯಾವತ್ತೂ ಸಹ ಮನೆಯಿಂದ ನಾಶ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆನೂ ಸಹ ಇದೆ. ಹಾಗಾಗಿ ಅಕ್ಷಯ ಪಾತ್ರೆ ದೊರೆತಂಥ ದಿನ ಅಂತೇಳಿ ಈ ಒಂದು ದಿನವನ್ನ ಅಕ್ಷಯ ತೃತೀಯ ಅಂತಲೂ ಸಹ ಆಚರಣೆಯನ್ನ ಮಾಡ್ತಾರೆ. ಹಾಗೆ ಗಂಗೆ ಭೂಮಿಗೆ ಇಳಿದಂತಹ ಪವಿತ್ರವಾದ ದಿನ ಅಂತಲೂ ಸಹ ಆಚರಣೆಯನ್ನ ಮಾಡ್ತಾರೆ. ಹಾಗೇನೆ ಕುಬೇರನಿಗೆ ಲಕ್ಷ್ಮಿಯ ಒಂದು ಕೃಪೆ ಆಯಿತು, ಹಾಗಾಗಿನೂ ಸಹ ಇದೊಂದು ಶುಭ ದಿನ ಅಂತ ಆಚರಣೆಯನ್ನ ಮಾಡ್ತಾರೆ. ಹಾಗೇನೆ ಸುಧಾಮ ಅವರು ಕೃಷ್ಣನ್ನ ಮೀಟ್ ಆದಂಥ ಸಂದರ್ಭದಲ್ಲಿ ಅವರ ಕಷ್ಟಗಳು ಏನಿರುತ್ತೋ, ಅವ್ರ ಮನೆಯಲ್ಲಿ ದಾರಿದ್ರ್ಯ ಏನಿರುತ್ತೋ ಅದು ಯಾವುದನ್ನೂ ಸಹ ಹೇಳ್ಕೊಂಡಿರೋದಿಲ್ಲ. ಆದರೆ ಅದನ್ನು ತಿಳಿದಂತಹ ಕೃಷ್ಣ ಅವರು ತನ್ನ ಸ್ನೇಹಕ್ಕೆ ಬೆಲೆಯನ್ನು ಕೊಟ್ಟು ಸುಧಾಮ ಅವರ ಕಷ್ಟಗಳನ್ನು, ಅವರಲ್ಲಿ ಇರ್ತಕ್ಕಂಥ ದಾರಿದ್ರ್ಯತೆಯನ್ನೆಲ್ಲ ಹೋಗಿಸಿದಂಥ ಒಂದು ದಿನನೂ ಸಹ ಇದು ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಪುರಾಣ ಇತಿಹಾಸಗಳ ಕಾಲದಿಂದಲೂ ಸಹ ಈ ದಿನದಂದು ಇಷ್ಟೆಲ್ಲ ಒಳ್ಳೆ ಕೆಲಸಗಳು ನಡೆದಿದೆ ಅಂತೇಳಿ ಏನು ಮಾಡ್ತಾರೆ, ಈ ಒಂದು ದಿನ ಒಂದು ಶುಭವಾದಂತಹ ದಿನ. ಪೂರ್ತಿ ದಿನನೂ ಸಹ ಯಾವುದೇ ಒಂದು ಮುಹೂರ್ತ, ಯಾವುದೇ ಒಂದು ಗಳಿಗೆಯನ್ನ ನೋಡ್ದಿರ ನಾವೇನು ಮಾಡ್ಬೋದು, ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಶುಭ ಫಲಗಳು ದೊರೆಯುತ್ತೆ ಅಂತೇಳಿ ನಂಬಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ, ಈ ಒಂದು ದಿನದಂದು ದಾನವನ್ನು ಮಾಡ್ತಕ್ಕಂಥದ್ದು, ಒಳ್ಳೆ ಮಾತುಗಳನ್ನು ಆಡ್ತಕ್ಕಂಥದ್ದು, ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಎಲ್ಲವೂ ಸಹ ಶುಭವಾಗಿ ನಡೆಯುತ್ತೆ ಅಂತ ಒಂದು ನಂಬಿಕೆ. ಹಾಗಾಗಿ ಒಳ್ಳೆ ಕೆಲಸಗಳನ್ನು, ಯಾವಾಗ ಒಳ್ಳೆ ಮಾತುಗಳನ್ನು
ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನು ಈ ದಿನದಂದನೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಯಾವುದೇ ದಿನದಂದು ಮಾಡಿದ್ರೂ ಸಹ ಒಳ್ಳೇದಕ್ಕೆ ಬೆಲೆ ಇದ್ದೇ ಇರುತ್ತೆ. ಬೆಳಗ್ಗೆ ಈ ರೀತಿ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಇದು ಸಂಜೆ ನಾನು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 6 ಕರ್ಪೂರವನ್ನು ತಗೊಂಡಿದ್ದೀನಿ, ಹಾಗೆ 6 ಲವಂಗವನ್ನು ತಗೊಂಡು ಅದ್ರ ಜೊತೆ ಸ್ವಲ್ಪ ಜಾವತ್ ಪೌಡರ್ನ ಸೇರಿಸ್ಕೊಂಡು ಇದಿಷ್ಟನ್ನು ಸಹ ನಾನು ಹಚ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಮನೆಯ ಎಲ್ಲ ಕಡೆನೂ ಸಹ ಇದನ್ನೇನು ಮಾಡ್ತಾ ಇದ್ದೀನಿ, ಆ ಒಂದು ನೆಗೆಟಿವ್ ಎನರ್ಜಿ ಹೋಗಲಿ ಅಂತೇಳಿ ಎಲ್ಲ ಕಡೆನೂ ಸಹ ಇದನ್ನು ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ಕಡೆನೂ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮನೇಲಿ ಇರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ನಂಬಿಕೆ. ಮೂಲೆ ಮೂಲೆಯಲ್ಲೂ ಸಹ ಇದಿಷ್ಟು ಮಾಡಾದ್ಮೇಲೆ ಈ ಒಂದು ದೀಪವನ್ನು ಉರಿತಿರ್ತಕ್ಕಂಥ ಈ ಒಂದು ದೀಪವನ್ನು ಒಂದು ಕಡೆ ಇಟ್ಬಿಡ್ತಕ್ಕಂಥದ್ದು ಅಷ್ಟೇ ಆಗಿತ್ತು ಇವತ್ತಿನ ನನ್ನ ಅಕ್ಷಯ ತೃತೀಯ ವ್ಲಾಗ್. ಎಲ್ಲರಿಗೂ ಸಹ ಮನೆಯಲ್ಲಿ ಸುಖ ಸಮೃದ್ಧಿ ದೊರೀಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.